ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಎಫ್ ಲಾಟ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಚಾನಲ್ನ ಏನಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ, ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಕ್ಕಿ ಮಸ್ತಿಗೆ ಬರ್ಸೋದು ಹೇಗೆ, ಆಮೇಲೆ ಅಕ್ಕಿನ ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಎರಡು ಅಕ್ಕಿ ತೋರಿಸ್ಕೊಡ್ತೀನಿ. ಸೊ ಅದು ಮಸ್ತಿಗೆ ಆ ರೀತಿ ಮಸ್ತಿಗೆ ಬರ್ಸೋಕ್ಕೆ ಏನೇನು ಮಾಡಬೇಕು, ಅದಕ್ಕೆ ಯಾವ ಥರ ಊಟ ಕೊಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಮೆಡಿಷನ್ ನಡೀತಾ ಇದೆ. ಸೊ ನೋಡ್ಬೋದು, ಎಲ್ಲದಕ್ಕೂ ಊಟ ಹಾಕಿದ್ದೀನಿ. ಸೊ ಗೈಸ್, ಇವಾಗ ನಾನು ಒಂದು ಎರಡು ಅಕ್ಕಿ ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಆ ರೀತಿ ಮಸ್ತಿಯಲ್ಲಿ ಬರೋಕ್ಕೆ ಏನೇನು ಮಾಡಬೇಕಂತ. ಇವಾಗ ಈ ಅಕ್ಕಿನ ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ಲು ಮಸ್ತಿಯಲ್ಲಿ ಐತೆ ಇದು. ಸೊ ಮಸ್ತಿಯಲ್ಲಿದ್ದಾಗ ಈ ಥರ ಮಾಡುತ್ತೆ, ನೋಡ್ಕೊಬೋದು. ಸೊ ಎಣ್ಣಿದು ಸೊ ನೋಡ್ಬೋದು, ಫುಲ್ಲು ಮಸ್ತಿಯಲ್ಲಿ ಐತೆ ಇದು. ಇವಾಗ ಜೊತೆ ಏನು ಹಾಕಿದ್ರೆ ಒಂದು 2 ದಿನದಲ್ಲೇ ಜೊತೆ ಆಗಿಬಿಡುತ್ತೆ. 2 ದಿನದಲ್ಲೇನು, ಒಂದೇ ದಿನದಲ್ಲಿ ಜೊತೆ ಆಗುತ್ತೆ. ಈ ಅಕ್ಕಿನೂ ಫುಲ್ ಮಸ್ತಿಯಲ್ಲಿ ಐತೆ. ಆಮೇಲೆ ಇದೊಂದು ತೋರಿಸ್ತೀನಿ ನೋಡಿ, ಈ ರೀತಿ ಮಸ್ತಿ ಮಾಡುತ್ತೆ. ಸೊ ಈ ರೀತಿ ಮಸ್ತಿ ಮಾಡುತ್ತೆ, ನೋಡ್ಕೊಳ್ಳಿ. ಸೊ ಈ ರೀತಿ ಮಸ್ತಿ ಅಕ್ಕಿಗಳು ಕಂಡುಹಿಡಿಯೋದು. ಸೊ ಇವಾಗ ಇದು ಮೇವು ತಿಂತೈತೆ. ಸೊ 100% ಕ್ಯೂರ್ ಆಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಡಿಸಿನ್ ಹೇಳಿಕೊಡ್ತೀನಿ. ಸೊ ಇದಕ್ಕೆ ಈ ರೀತಿ ಮಸ್ತಿ ಬರ್ಸೋಕ್ಕೆ ಯಾವ ರೀತಿ ಮೆಡಿಸನ್ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಹೆಸ್ರು ಕಾಳು ಸಿಗುತ್ತೆ ಅಂಗಡಿಯಲ್ಲಿ, ಕೇಳಿದ್ರೆ ಹೆಸ್ರು ಕಾಳು ಕೊಡಿ ಅಂದರೆ ಕೊಡ್ತಾರೆ. ಸೊ ಬೇಕಾದ್ರೆ ನಾನು ಸೈಡಲ್ಲಿ ಫೋಟೋ ಕ್ಲಿಕ್ ಮಾಡ್ತೀನಿ. ಸೊ ಫೋಟೋ ಹಾಕೋದೇನು ಫಸ್ಟು ಟೈಟಲಲ್ಲೇ ನೋಡಿರ್ತೀರ. ಹೆಸ್ರು ಕಾಳು ಕೇಳಿದ್ರೆ ಕೊಡ್ತಾರೆ ಅಂಗಡಿಯಲ್ಲಿ. ಏನೊಂದು 1/4 kg 30 ರೂಪಾಯಿ 25 ರೂಪಾಯಿ ಐತೆ ಅದು. ಸೊ ಅದು ಹೆಸ್ರು ಕಾಳು ಮೈನ್ ಅಂದರೆ ಅದನ್ನೇ ಕೊಡಬೇಕು, ಹೆಸ್ರು ಕಾಳು. ಆಮೇಲೆ ಈ ಥರ ದೊಡ್ಡ ಮೇವುಗಳು. ಸೊ ಗೈಸ್, ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ, ಬರೀ ಅಕ್ಕಿಗಳು ಹಾಕ್ತಾರೆ. ಅಕ್ಕಿ ಅಂದರೆ ಇವಾಗ ನಾವು ರೈಸ್ ಮಾಡ್ತೀವಲ್ಲ, ಅದು ಅಕ್ಕಿ ಹಾಕ್ತಾರೆ. ಆವಾಗ ಅವು ಜಂಗ್ಲಿಗಳಿಗೆ ಅದೇನು ಬೇಕಾದ್ರೂ ತಿನ್ನೋದು ಬಿಡಿ. ಈ ಥರ ನಮ್ಮ ಅಕ್ಕಿಗಳಿಗೆ ಏನೇನು ಹಾಕ್ಬೇಕಂದ್ರೆ ರಾಗಿ, ದೊಡ್ಡ ಮೇವು, ಆಮೇಲೆ ಹೆಸ್ರು ಕಾಳು, ಈ ಥರದ್ದೆಲ್ಲ ಹಾಕ್ತಾ ಬಂದರೆ ನಮ್ಮ ಅಕ್ಕಿಗಳು ಒಳ್ಳೆ ಸೈಜಲ್ಲಿ ಬರುತ್ತೆ. ಆಮೇಲೆ ಮಸ್ತಿಲಿರುತ್ತೆ ಫುಲ್ಲು. ಸೊ ನಾನು ಇವಾಗ 2 ಅಕ್ಕಿನ ತೋರಿಸ್ಕೊಟ್ರೆ, ಸೊ ನೀವು ಟೈಟಲೆಲ್ಲ ನೋಡಿರ್ಬೋದು. ಅದು ನಾನು ಹೆಸ್ರು ಕಾಳ್ದು ಫೋಟೋ ಕ್ಲಿಕ್ ಮಾಡಿರ್ತೀನಿ. ಸೊ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಸೊ ನೆನ್ನೆ ವಿಡಿಯೋ ಬಿಟ್ಟಿದ್ದೆ. ನೆನ್ನೆ ಯಾವುದ್ರ ಬಗ್ಗೆ ಬಿಟ್ಟಿದ್ದೆ ಅಂದರೆ, ಮಣ್ಣು ಏನಕ್ಕೋಸ್ಕರ ತಿನ್ನುತ್ತೆ ಅಂತ ಅದರದ್ದು ವಿಡಿಯೋ ಬಿಟ್ಟಿದ್ದೆ. ಸೊ ಇವಾಗ ಇದು ಒಂದು 30% ಕ್ಯೂರ್ ಆಗೈತೆ. ಇದು ಮೆಡಿಸಿನ್ ಎಲ್ಲ ಮಾಡ್ತಾಯಿದ್ದೀವಿ ಇದಕ್ಕೆ. ಸೊ ಒಂದು 30% ಕ್ಯೂರ್ ಆಗೈತೆ ಅಕ್ಕಿ. ಸೊ ಇನ್ನೂ ಮೆಡಿಸನ್ ಮಾಡಬೇಕು, ಇದೇ ರೀತಿ ಮೆಡಿಸನ್ ಮಾಡಬೇಕು. ಆಮೇಲೆ ನಾಳೆ ವಿಡಿಯೋ ಏನಿರುತ್ತೆ ಅಂದರೆ, ಸಿಂಪಲ್ ನಾಳೆ ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡಬೇಕು. ನೋಡೋಣ, ನಮ್ಮ ಅದೃಷ್ಟ ಇದ್ದರೆ ನಾಳೆ ವಿಡಿಯೋದಲ್ಲಿ ಏನಾಗುತ್ತೆ ನೋಡೋಣ. ಸೊ ಇನ್ನೂ ನಾನು ಚೆಕ್ ಮಾಡಿಲ್ಲ. ಸೊ ನಾನು ಮೊನ್ನೆ ಮಾಡಿದಾಗ ಏನೂ ನಡು ಬಂದಿದ್ದಿಲ್ಲ. ಸೊ ನೋಡೋಣ, ನಾಳೆ ವೀಡಿಯೋದಲ್ಲಿ ನಾನು ಬೇಕಾದ್ರೆ ನಿಮಗೂ ತೋರಿಸ್ಕೊಡ್ತೀನಿ. ಸೊ ನಾಳೆ ಏನು ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಎಲ್ಲ ಅಕ್ಕಿನೂ ಆಚೆ ಬಿಟ್ಟಿದ್ದೀನಿ, ಒಂದು ಅಕ್ಕಿನೂ ಒಳಗಡೆ ಇಲ್ಲ. ಸೊ ಇವಾಗ ಇದು ನೋಡ್ಬೋದು, ಬರೀ ಆವಾಗ ಲಾಸ್ಟ್ ವೀಡಿಯೋದಲ್ಲೆಲ್ಲ ಬರೀ ಸಪ್ಪು ಕೂತ್ಕೊತಾ ಇತ್ತು. ಇವಾಗ ನೋಡ್ಬೋದು, ಸೊ ಎಲ್ಲ ಅಕ್ಕಿನೂ ಬಿಸಿಲು ಕಾಯಿಸ್ಕೊತಾ ಇದ್ದಾವೆ. ಆಮೇಲೆ ಸಪೋರ್ಟು ಹೇಳೋಂಗಾಗಲ್ಲ, ಅಷ್ಟೇ ಸಪೋರ್ಟ್ ಸಿಗ್ತಾಯಿದೆ ಅಷ್ಟಕ್ಕಷ್ಟೇ. ಸೊ ಇನ್ನು ಇದೇ ರೀತಿ ಇನ್ನೂ
ಇನ್ನೂ ಸಪೋರ್ಟ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೊಂದು 2 ಇಲ್ಲ 3 ಮಂತಲ್ಲಿ 1K ಕಂಪ್ಲೀಟ್ ಮಾಡಿ ನೋಡೋಣ. ಸೊ ಆದಷ್ಟು ಬೇಗ 10K ರೀಚ್ ಮಾಡೋಣ. ನನ್ನ ಒಪಿನಿಯನ್ ಅಂದರೆ ಒಂದು ಯೂಟ್ಯೂಬ್ ಕಮ್ಯುನಿಟಿಯಾಗಿ ಒಂದು ಹೆಸರು ಮಾಡಬೇಕಂತ ನನಗೆ ಆಸೆ ಇದೆ. ಸೊ ನೋಡೋಣ, ಆದಷ್ಟು ಬೇಗ ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತೀರಾ ಅದೇ ರೀತಿ ಸೊ ಇವಾಗ ಇಲ್ಲ ಹಳೆ ಅಕ್ಕಿ ಮಾತ್ರ ಬರಲೇ ಇಲ್ಲ, ಬ್ಯಾಡ್ ಲಕ್ಕು. ಸೊ ನಾನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಹಾಗಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಗೊತ್ತಲ್ಲ ಗೈಸ್, ಕನ್ನಡನೇ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ವೀಡಿಯೋದಲ್ಲಿ ನಾಳೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಾಳೆ ನೋಡೋಣ, ಮೊಟ್ಟೆಗಳು ಏನಾದರೂ ನೀರು ಮುಟ್ಟೆ ಆಗೈತಾ, ಎಲ್ಲ ಮರಿಗಳು ಐತಾ ಒಳಗಡೆ ಅಂತ ನೋಡೋಣ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಇಟ್ ಗೈಸ್, ಬಾಯ್.